ಬ್ಯಾಂಕ್ಗಳಿಗೆ ವಂಚನೆ ಮಾಡಿ ಲಂಡನ್ನಲ್ಲಿ ಸೆಟ್ಲ್ ಆಗಿರುವ ಉದ್ಯಮಿ ವಿಜಯ್ ಮಲ್ಯ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೊಟ್ಟ ಹೇಳಿಕೆಯನ್ನ ಮುಂದಿಟ್ಟುಕೊಂಡು ಮಲ್ಯ ಅರ್ಜಿ ಹಾಕಿದ್ದಾರೆ. ಅಷ್ಟಕ್ಕೂ ನಿರ್ಮಲಾ ಸೀತಾರಾಮನ್ ಹೇಳಿದ್ದೇನು, ಮಲ್ಯ ಹಾಕಿರುವ ಅರ್ಜಿಯಲ್ಲಿ ಏನೇನಿದೆ ಅಂತ ತೋರಿಸ್ತೀವಿ ನೋಡಿ. Vijay Mallya case, 14,131.6 crore complete amount of the attached property has been restored to the public sector banks. ಕಳೆದ ವರ್ಷದ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಕೊಟ್ಟ ಉತ್ತರಾಗಿದ್ದು, ಬ್ಯಾಂಕಿನಲ್ಲಿ ಸಾಲ ಮಾಡಿ ದೇಶ ಬಿಟ್ಟು ಓಡಿ ಹೋಗಿರುವ ವಿಜಯ್ ಮಲ್ಯ, ಲಲಿತ್ ಮೋದಿ, ಮೆಹುಲ್ ಚೋಕ್ಸಿ ಕೇಸ್ನಲ್ಲಿ ಜಾರಿ ನಿರ್ದೇಶನಾಲಯ ಒಟ್ಟು 22,280 ಕೋಟಿ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದು ಬ್ಯಾಂಕುಗಳಿಗೆ ವಾಪಸ್ ನೀಡಲಾಗಿದೆ. ಇದರಲ್ಲಿ ವಿಜಯ್ ಮಲ್ಯಗೆ ಸೇರಿದ್ದ 14,131 ಕೋಟಿ ರೂಪಾಯಿ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡು ಬ್ಯಾಂಕುಗಳಿಗೆ ಸಾಲದ ಹಣ ವಾಪಸ್ ಕೊಟ್ಟಿದ್ದೀವಿ ಅಂದ್ರು. ಈಗ ನಿರ್ಮಲಾ ಸೀತಾರಾಮನ್ ಅವರ ಈ ಹೇಳಿಕೆಯನ್ನೇ ಮುಂದಿಟ್ಟುಕೊಂಡು ವಿಜಯ್ ಮಲ್ಯ ಕರ್ನಾಟಕ ಹೈಕೋರ್ಟ್ನಲ್ಲಿ ಕಾನೂನು ಸಮರ ಸಾರಿದ್ದಾರೆ. Total of the unapplied interest and the principal was 6,203 crores. The government has recovered 14,100 crores from me. Now, if I had done chori, does this all add up? Till very recently, there was absolutely no official figure of recovery. After the government of India has acknowledged the recovery of 14,100 crores, I think it's my turn to ask them what they have to say about it. ನಿರ್ಮಲಾ ಸೀತಾರಾಮನ್ ಹೇಳಿದ 14,131 ಕೋಟಿ ರಿಕವರಿ ಹೇಳಿಕೆ ವಿರುದ್ಧ ಈಗ ವಿಜಯ್ ಮಲ್ಯ ಸಮರ ಸಾರಿದ್ದಾರೆ. ಅದು ಕರ್ನಾಟಕ ಹೈಕೋರ್ಟ್ನಲ್ಲಿ. ಲಂಡನ್ನಲ್ಲೇ ಕೂತ್ಕೊಂಡು ಕರ್ನಾಟಕದಲ್ಲಿ ತಮ್ಮ ವಕೀಲರ ಮೂಲಕ ವಿಜಯ್ ಮಲ್ಯ ನಾನು ಮಾಡಿದ ಸಾಲ ಎಷ್ಟು, ಅದಕ್ಕೆ ಹಾಕಿದ ಬಡ್ಡಿ ಎಷ್ಟು, ಆಮೇಲೆ ಮುಟ್ಟುಗೋಲು ಹಾಕಿಕೊಂಡ ಆಸ್ತಿಯ ಮೌಲ್ಯ ಎಷ್ಟು, ಎಲ್ಲದರ ಲೆಕ್ಕವನ್ನ ಬ್ಯಾಂಕಿನವರಿಂದ ಕೊಡಿಸಿ ಅಂತ ವಾರದ ಹಿಂದೆಯೇ ಅರ್ಜಿ ಹಾಕಿದ್ರು. ಇವತ್ತು ಅರ್ಜಿ ವಿಚಾರಣೆಗೆ ಬಂತು. ವಿಜಯ್ ಮಲ್ಯ ಪರ ಖ್ಯಾತ ವಕೀಲ ಸಜ್ಜನ್ ಪೂವಯ್ಯ ವಾದ ಮಂಡಿಸಿದ್ರೆ, ಬ್ಯಾಂಕ್ಗಳ ಪರ ವಿಕ್ರಮ್ ಹುಯಿಲಗೋಳ, ನ್ಯಾಯಮೂರ್ತಿ ಲಲಿತಾ ಕನ್ನೇಗಂಟಿ ಅವರ ಪೀಠದ ಎದುರು ಪ್ರತಿವಾದ ಮಂಡಿಸಿದ್ರು. ಮಲ್ಯ ಪರ ವಕೀಲ ಪೂವಯ್ಯ ವಾದ ಮಾಡ್ತಾ ಕಿಂಗ್ ಫಿಶರ್ ಏರ್ಲೈನ್ಸ್ ಮಾಡಿದ್ದ ಸಾಲ 4,999 ಕೋಟಿ ರೂಪಾಯಿ. ಸಾಲಕ್ಕೆ ಬ್ಯಾಂಕ್ಗಳು ಹಾಕಿದ್ದ ಒಟ್ಟು ಬಡ್ಡಿ 1,203 ಕೋಟಿ. ಅಸಲು ಬಡ್ಡಿ ಸೇರಿ ಬ್ಯಾಂಕಿಗೆ ಕಟ್ಟಬೇಕಿದ್ದು 6,203 ಕೋಟಿ 35,38,879 ರೂಪಾಯಿ 42 ಪೈಸೆ ಮಾತ್ರ. ಆದರೆ ಇಡಿ ಮುಟ್ಟುಗೋಲು ಹಾಕಿದ ಆಸ್ತಿ ಬೆಲೆ 14,131 ಕೋಟಿ. ಹೆಚ್ಚುವರಿ ಹಣ ವಸೂಲಿ ಆದ್ಮೇಲೂ ಕೇಸ್ ನಡೆಸುತ್ತಿದ್ದಾರೆ. ಬ್ಯಾಂಕ್ಗಳು ಸಾಲ ವಸೂಲಾತಿಯ ನಿಖರ ಮಾಹಿತಿ ಕೊಡ್ತಿಲ್ಲ. ಬ್ಯಾಂಕ್ನವರದ್ದು ಒಂದು ಲೆಕ್ಕ, ಸೀಸ್ ಆಗಿದ್ದು ಇನ್ನೊಂದು ಲೆಕ್ಕ. ಹೀಗಾಗಿ ಎಲ್ಲ ಲೆಕ್ಕ ಪತ್ರ ಕೊಡಲು ಆದೇಶ ಮಾಡಬೇಕು ಅಂತ ಮನವಿ ಮಾಡಿದ್ರು. ಆಗ ಹೈಕೋರ್ಟ್ ಜಡ್ಜ್ ಸುಪ್ರೀಂ ಕೋರ್ಟ್ ಹೇಳಿದ್ರು ವಿಚಾರಣೆಗೆ ಹಾಜರಾಗಿಲ್ಲ. ನ್ಯಾಯಾಂಗ ನಿಂದನೆ ಕೇಸ್ ಆದರೂ ಕೂಡ ಹಾಜರಾಗಿಲ್ಲ. ಹೈಕೋರ್ಟ್ಗೆ ರಿಟ್ ಹಾಕುವ ಹಕ್ಕನ್ನು ಹೇಗೆ ಮಂಡಿಸುತ್ತೀರಿ? ಕಂಪನಿ ಕೋರ್ಟ್ಗೆ ಹೋಗದೆ ಇಲ್ಲಿ ಲೆಕ್ಕ ಏಕೆ ಕೇಳ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು. ಆಗ ಮತ್ತೆ ಮಲ್ಯ ಪರ ವಕೀಲರು ಉತ್ತರ ಕೊಟ್ರು. ಲಂಡನ್ ಕೋರ್ಟ್ನಲ್ಲಿ ಕಾನೂನು ಪ್ರಕ್ರಿಯೆ ನಡೆಯುತ್ತಿದೆ, ಹಾಗಾಗಿ ಬಂದಿಲ್ಲ. ಆದ್ರೆ ಸಾಲ ವಸೂಲಿ ಪ್ರಾಧಿಕಾರ ಹೈಕೋರ್ಟ್ ಅಧೀನಕ್ಕೆ ಬರುತ್ತೆ, ಹೀಗಾಗಿ ಹೈಕೋರ್ಟ್ ಮೂಲಕ ಆದೇಶ ಮಾಡಬೇಕು ಅಂದ್ರು. ಆಮೇಲೆ ಬ್ಯಾಂಕ್ಗಳ ಪರ ವಕೀಲ ವಿಕ್ರಮ್ ಹುಯಿಲಗೋಳ ಪ್ರತಿವಾದ ಮಂಡಿಸಿದ್ರು. ಮಲ್ಯ ದೇಶ ತೊರೆದು ದೇಶಭ್ರಷ್ಟರಾಗಿದ್ದಾರೆ. ವಂಚನೆ ಮಾತ್ರ ಅಲ್ಲ, ಅಕ್ರಮ ಹಣ ವರ್ಗಾವಣೆ ಕೇಸಿದೆ. ಇನ್ನು ಆಸ್ತಿ ಜಪ್ತಿಯ ಪ್ರಕ್ರಿಯೆ ಮುಗಿದಿಲ್ಲ, ನಡೆಯುತ್ತಿದೆ. ಜಪ್ತಿ ಮಾಡಿಕೊಂಡಿರೋದು ತಾತ್ಕಾಲಿಕ ಅಷ್ಟೇ. ಮಲ್ಯ ಮುಗ್ಧರಾದರೆ ಭಾರತಕ್ಕೆ ಬಂದು ತನಿಖೆ ಎದುರಿಸಲಿ ಅಂದ್ರು.